ಏನು ಏನಿದೆ ಇಲ್ಲಿ? ವೇಟ್ ಕಣ್ಣು ಮುಚ್ಚು. ಈ ದೊಳ್ಳೆ ಐತಲ್ರಿ, ಕಣ್ಣು ಮುಚ್ಬೇಕಾ? ಯಾಕೆ? ಮುಚ್ಚು ಹೇಳ್ತೀನಿ. ಸರಿ, ಓಕೆ. ಓಪನ್ ಯುವರ್ ಐಸ್. ಏನ್ ಮಾಡ್ತಿದ್ದೀರಾ? ಹಿಡ್ಕೊಳ್ಳಿ. ಯಾಕೆ ಭಯ ಆಯ್ತಾ? ಇದು ನೋಡಿದ್ರೆ ಭಯ ಆಗದೆ ಇರುತ್ತಾ? ಏಪಾ ಹೋಗ್ಲಿ ಬಿಡಿ. ಕಣ್ಣು ಮುಚ್ಚು. ಕಣ್ಣು ಮುಚ್ಚೋದಾ? ಯಾಕೆ? ಮುಚ್ಚು ಹೇಳ್ತೀನಿ. ಅವಾಗ್ಲೇನು ಕಣ್ಣು ಮುಚ್ಚಿದೆ, ಚೂರಿ ತೋರಿಸಿದ್ರಿ, ಇವಾಗೇನು ಮಸ್ತ್ ತೋರಿಸ್ತೀರಾ? ಓಪನ್ ಯುವರ್ ಐಸ್. ನನ್ನ ಬರ್ಡೇ ಅಂತ ಹೇಗೆ ಗೊತ್ತಾಯ್ತು? ಈವ್ನಿಂಗ್ ಕಾಲ್ ಮಾಡಿದಾಗ. ಓ, ಗೊತ್ತಿದ್ರು ಸುಮ್ಮನೆ ಇದ್ರಾ? ಸುಮ್ಮನೆ ನಿಮ್ಗೆ ಕಾಡ್ಸೋಕೆ ಅಂತ. ಸಖತ್ ಕಿಲಾಡಿ ನೀವು. ಕೇಕ್ ಕಟ್ ಮಾಡಿ. ಹಾಂ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ಒನ್ ಸೆಕೆಂಡ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಮತ್ತೆ ಹೇಗಿತ್ತು ಸರ್ಪ್ರೈಸು? ಸ್ವಲ್ಪ ನಿಧಾನ ಕಣ್ರಿ. ಓಕೆ ಸಾರಿ. ಈ ದಿನ ನನಗೆ ಯಾವತ್ತೂ ಮರೆಯಲ್ಲ ಕಣ್ರಿ. ಯಾಕೆ? ಈವ್ನಿಂಗ್ ಎಲ್ಲ ಕರೆಸಿ ಏನು ಗೊತ್ತೇ ಇಲ್ಲ ಅನ್ನೋ ಥರ ಇದ್ದು ಇವಾಗ ರಾತ್ರಿ 12 ಗಂಟೆಗೆ ಬಂದುಬಿಟ್ಟು ಸರ್ಪ್ರೈಸ್ ಕೊಟ್ರಲ್ಲ, ಈ ದಿನ ಎಂದೂ ಮರೆಯಲ್ಲ ನಾನು. ಆ ರೀತಿ ನೋಡ್ಕೊಳಕ್ಕೆ ಹೋಗ್ಬೇಡಿ. ಒಂದು ಸಣ್ಣ ಸರ್ಪ್ರೈಸ್ ಇರಲಿ ಅಂತ ಕೊಟ್ಟಿದ್ದೆ ಅಷ್ಟೇ. ಸಂದ ನನ್ನ ಜೀವನದಲ್ಲಿ ಅತಿ ದೊಡ್ಡ ಖುಷಿ ಇದು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಯಾವಾಗಲೂ ಈಗ ನಗುತ್ತಾ ಇರಿ. ಓಕೆ, ಥ್ಯಾಂಕ್ ಯು. ಇಷ್ಟೊತ್ತಲ್ಲಿ ಲೈಟಾಗಿ ಆನ್ ಆಗಿದೆ. ಆಫ್ ಮಾಡೋರು ಹೋಗೋ ಟೈಮ್ನಲ್ಲಿ. ಲೈಟ್ ಯಾರು ಆನ್ ಮಾಡಿದ್ದಾರೆ? ಡೋರ್ ಯಾರು ಓಪನ್ ಮಾಡಿದರೆ? ಅಪ್ಪ, ಪಲ್ಲವಿ, ಅಪ್ಪ, ಪಲ್ಲವಿ. ಅಯ್ಯೋ, ಅಣ್ಣ ಬಂದ. ಏನು ಮಾಡೋದು? ನಾನೇನು ಮಾಡಲಿ ಇವಾಗ? ಹಾಂ, ಪಲ್ಲವಿ, ಪಲ್ಲವಿ. ಹಾಂ ಯಾಕಿನ್ನೂ ಮಲಗಿಲ್ವಾ? ಇಲ್ಲ ಅಣ್ಣ, ನಿದ್ದೆ ಬಂದಿರಲಿಲ್ಲ, ಅದಕ್ಕೆ ಸೂರ್ಯನ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೆ. ರಾತ್ರಿ 12 ಗಂಟೆಗೆ ಸೂರ್ಯನ? ಇಲ್ಲ ಅಣ್ಣಯ್ಯ, ಚಂದ್ರ. ಅದು ಮಾರ್ನಿಂಗ್ ನಾನೊಂದು ಸಾಂಗ್ ಕೇಳಿದ್ದೇನೆಯ, ಸೂರ್ಯಕಾಂತಿ ನಾನು ನನ್ನ ಸೂರ್ಯ ನೀನು, ಒಂದು ಸಾಂಗ್ ಕೇಳಿದ್ದೆ, ಅದಕ್ಕೆ ಸೂರ್ಯ ಸರ್ ಅಂತ ಅಂದ್ಬಿಟ್ಟೆ. ಹೌದಾ? ಸರಿ ಪಲ್ಲವಿ, ನಾಳೆ ಸೇಮ್ ಟೈಮ್ ಇದೇ ಪ್ಲೇಸ್ಗೆ ಸೂರ್ಯನ ಜೊತೆ ನನಗೆ ಮೀಟ್ ಮಾಡಿಸ್ತಿ? ಓಕೆ. ಟೈಮ್ ಜಾಸ್ತಿ ಆಗಿದೆ, ನಿದ್ದೆ ಮದಿತ್ತು, ನಾನು ಮಲ್ಕೋತೀನಿ. ಬೇಗ ಮಲ್ಕೋ ಆಯ್ತಾ? ಹಾಂ, ನಾನು ಹೇಳಿದ್ದು ಆ ಸೂರ್ಯ, ಅನ್ನೋದು ಹೇಳ್ಕೊಂಡಿದ್ದು ಈ ಸೂರ್ಯ. ಹೌದು, ಇಲ್ಲಿ ಹೋದ್ರ? ಪಲ್ಲವಿ. ಹಾಂ ಅಣ್ಣ. ಏನು ನೋಡ್ತಾ ಇದೆಯಾ? ಏನಿಲ್ಲ, ಬಾ ಬೇಗ ಮಲ್ಕೋ. ಗುಡ್ ನೈಟ್ ಅಣ್ಣ. ಓಕೆ. ಲೈಟ್ ಯಾರು ಆನ್ ಮಾಡಿದ್ದಾರೆ? ಪಲ್ಲವಿ. ಹಾಂ ಅಣ್ಣ. ಹೋಗಿ ಮಲ್ಕೊಮ್ಮ, ಟೈಮ್ ಜಾಸ್ತಿ ಆಗಿದೆ. ಹಾಂ ಸರಿ ಅಣ್ಣ. ಹಾಂ.
ಪಲ್ಲವಿ ಮಗಳೇ, ಪಲ್ಲವಿ ಪಲ್ಲವಿ ಎದ್ದೇಳು ಮಗಳೇ. ಮಲಗಬೇಕು ಪಪ್ಪ. ಹೇಳು ಮಗಳೇ, ಏನೋ ಹೇಳಬೇಕು. ಏನು ಪಪ್ಪ? ಹುಟ್ಟುಹಬ್ಬದ ಶುಭಾಶಯಗಳು ಮಗಳೇ. ಥ್ಯಾಂಕ್ ಯು ಅಪ್ಪ. ಬೇಗ ರೆಡಿ ಆಗು. ಯಾಕೆ ಪಪ್ಪ? ಇವತ್ತು ನಿನ್ನ ಹುಟ್ಟುಹಬ್ಬ ಇದೆ, ದೇವಸ್ಥಾನಕ್ಕೆ ಹೋಗೋಣ. ನಾನು ಮಲಗಬೇಕು ಪಪ್ಪ. ಬೇಗ ರೆಡಿ ಆಗು, ಹೋಗೋಣ. ಓ ಇಲ್ಲ, ಮಲಗಬೇಕು. ಎದ್ದೇಳು ಮಗಳೇ. ಮಲಗಬೇಕು ಪಪ್ಪ. ಎದ್ದೇಳು ಮಗಳೇ, ಹಾಗೆ ಹಠ ಮಾಡಬಾರದು. ಪಪ್ಪ ಹೇಳಿ. ದೇವಸ್ಥಾನಕ್ಕೆ ಹೋಗುತ್ತಿದ್ದೆ. ಸರಿ, ಒಂದು 10 ನಿಮಿಷ ರೆಡಿ ಆಗ್ತೀನಿ. ಸರಿ ಮಗಳೇ, ಬೇಗ ರೆಡಿ ಆಗು. ಸರಿ ಪಪ್ಪ. ದೇವಸ್ಥಾನಕ್ಕೆ ಹೋಗ್ಬೇಕಂತೆ, ಬೇಗ ಎದ್ದು ರೆಡಿ ಆಗೋಣ. ಓಯ್ ಬರ್ಡೇ ಗರ್ಲ್, ಇವತ್ತು ನಿಮ್ಮ ನೋಟ್ ಬೇಗ ready ಆಗು. ಆಯ್ತಾ ಮಗಳೇ? 1 ನಿಮಿಷ ಪಪ್ಪ. ಆಯ್ತು ಆಯ್ತು, ಬೇಗ ಬಾ. ಹಾ ಪಪ್ಪ. ಕಾಯಿ ಕೊಡಿ. ಥ್ಯಾಂಕ್ ಯು. ಹೊರಡೋಣ ಅಪ್ಪ. ದೇವರೇ, ನನ್ನ ಮಗನು ನನ್ನ ಮಗಳನ್ನು 100 ವರ್ಷ ಸುಖವಾಗಿ ಇರಲಿ. ಎಲ್ಲ ನಿನ್ನ ಆಶೀರ್ವಾದ ದೇವರೇ. ಅಮ್ಮ ತಾಯಿ, ನನಗೆ ಅಂತ ಇರೋ ನನ್ನ ಪ್ರಪಂಚ, ನನ್ನ ಅಪ್ಪ ಬಿಟ್ಟರೆ ನನ್ನ ಅಣ್ಣ, ಅದು ಬಿಟ್ಟರೆ ಇದೀಗ ಸಿಕ್ಕಿರೋ ನನ್ನ ಹುಡುಗ, ಇವ್ರು ಯಾವಾಗಲೂ 100 ವರ್ಷ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡೋಣ ನಮ್ಮ. ಅಪ್ಪ, ದರ್ಶನ ಚೆನ್ನಾಗಾಯ್ತಲ್ವಾ? ಹೌದು ಮಗಳೇ. ಥೂ, ಇದು ಯಾವುದು ಒಂದು ವಿಡಿಯೋನು ಸರಿ ಬರ್ತಾ ಇಲ್ಲ. ಅಲ್ಲ, ನಾನು ಯಾಕೆ ಅವಳಿಗೆ ಪ್ರಪೋಸ್ ಮಾಡಬೇಕು? ಅವಳಿಗೆ ಇಷ್ಟ ಆದರೆ ಅವಳೇ ನಂಗೆ ಪ್ರಪೋಸ್ ಮಾಡಲಿ. ಅದು ಬಿಟ್ಟು ಅವಳು ನನ್ನ ಫ್ರೆಂಡ್ ಅಂದ್ಕೋಬೇಕು, ನಾನು ಅವಳನ್ನ ಲವರ್ ಅಂತ ಅಂದ್ಕೋಬೇಕು. ಇದು ಯಾವುದು ನಮಗೆ ಸೆಟ್ ಆಗಲ್ಲ. ಥೂ, ಬೇಡಪ್ಪ ಬೇಡ. ಏಯ್, ಯಾವಾಗ ಬಂದ ನೀನು? ನೀನು ಆವಾಗಲೇ ಬೇಡಪ್ಪ ಬೇಡ ಅಂತಿದ್ದಲ್ಲ, ಆವಾಗಲೇ ಬಂದೆ. ಹೌದಾ? ಏನು ಸೂರ್ಯ, ಏನೋ ಬೇಡ ಅಂತಿದ್ಯಾ?
ಏನಿಲ್ಲ ಬಿಡು ಮಗ. ಅದು ಸರಿ, ಏನು ಮಾಡೋಣ? ಸರಿ ಬಾ ಮಚ್ಚ ಕೂತ್ಕೋ. ಹ್ಞೂ. ಮತ್ತೆ ಏನಂತೇಳಿ ನಿಮ್ಮ ಹುಡುಗಿ? ನಮ್ಮ ಹುಡುಗಿನ? ಹೌದು. ಇನ್ನೂ ಪ್ರಪೋಸ್ ಮಾಡಿಲ್ಲ ಮಚ್ಚ. ಅವಳು ನನಗೆ ಪ್ರಪೋಸ್ ಮಾಡಿಲ್ಲ, ನಾನು ಪ್ರಪೋಸ್ ಮಾಡಿಲ್ಲ. ನನ್ನ ಹತ್ರ ಡವ್ ಮಾಡಬೇಡ ಮಗ. ಇಲ್ಲ ಮಚ್ಚ, ಡವ್ ಮಾಡೋಕ್ಕೇನಿದೆ? ನಿನ್ನ ಹತ್ರ ಏನಕ್ಕಿದೆ? ನಿಜ ಹೇಳ್ತಿದ್ಯಾ? ನೋಡು, ಕಮಿಟ್ಮೆಂಟ್ ಆದರೆ ನಮ್ಮ ಹುಡುಗಿ ಅಂತ ಹೇಳಬೇಕು. ಕಮಿಟ್ ಆಗೋಕ್ಕಿಂತ ಮುಂಚೆನೇ ಎಲ್ಲರೂ ಊರು ತುಂಬ ಎಲ್ಲ ನಮ್ಮ ಹುಡುಗಿ ಅಂತ ಹೇಳೋದಲ್ಲ. ಫಸ್ಟ್ ಅವಳು ಪ್ರಪೋಸ್ ಮಾಡಲಿ, ಏನಾದರೂ ಆದರೆ ನಾನು ನಿನಗೆ ಹೇಳ್ತೀನಿ ಖಂಡಿತ. ಓಕೆನಾ? ನಮ್ಮ ಹುಡುಗ ಏನು ಮಾಡ್ತಿದ್ದಾನೆ? ಕಾಲ್ ಮಾಡೋಣ. ಚಿನ್ನ, ಕಾಲ್ ರಿಸೀವ್ ಮಾಡು ಬೇಗ 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 ಬೇಗ. ಏನೋ ಮುಚ್ಚಿಡ್ತಾ ಇದೆಯಾ? ಏನಿಲ್ಲ ಮಚ್ಚ, ಮುಚ್ಚಿಡೋಕ್ಕೇನಿದೆ? ನಿಜ ಹೇಳ್ತಾ ಇದೆಯಾ ತಾನೆ? ಒಂದು ನಿಮಿಷ ಫೋನ್ ಬರ್ತಾ ಇದೆ. ಅಬ್ಬಾ, ರಿಸೀವ್ ಮಾಡ್ದ ಗುರು. ಹಲೋ ಹಲೋ, ಎಲ್ಲಿದ್ದೀಯಾ? ಹಾಂ, ಇಲ್ಲೇ ಫ್ರೆಂಡ್ ಜೊತೆ ಹೊರಗಡೆ ಇದ್ದೆ. ಹೌದಾ? ನಾನು ಇಲ್ಲೆಲ್ಲ ಒಂಚೂರು ಹೊರಗಡೆ ಹೋಗ್ಬೇಕಾಗಿತ್ತು, ಒಂಚೂರು ಡ್ರಾಪ್ ಕೊಡ್ತೀಯಾ? ಎಲ್ಲಿಗೆ ಬರಬೇಕು? ಅದೇ ಮೊನ್ನೆ ನಾನು ಆಟೋ ಹತ್ರ ನಿಂತಿದ್ದಾಗ ನೀನು ಬಂದೆ ಅಲ್ವಾ? ಹಾಂ, ಅಲ್ಲಿಗೆ ಬಂದುಬಿಡು. ಹಾಂ, 2 ಮಿನಿಟ್ಸ್ ಬಂದೆ. ಕಾಯ್ತಾ ಇರ್ತೀನಿ, ಬೇಗ ಬಾ. ಸರಿ 2 ಮಿನಿಟ್ಸ್ ಬಂದೆ. ಓಕೆ ಓಕೆ ಓಕೆ, ಬಾಯ್. ಮಚ್ಚ, ಒಂದೇ ನಿಮಿಷ ಬಂದೆ, ಹೋಗಿ ಬರ್ತೀನಿ. ಏನೋ ಎಲ್ಲಿಗೆ ಬಂದು ಹೇಳ್ತೀನಿ ಇರು. ನಿಮ್ಮ ಹುಡುಗಿ ಕಾಲ್ ಮಾಡಿದ ತಕ್ಷಣ ಹೊಂಟ್ಬಿಡ್ದ? ನಿನ್ನ ಜಿತ್ತರೇ ಬಂದೆ ಹೇಳ್ತೀನಿ. ಅರೆ ಕಿಲಾಡಿ ನೀನು. ಬಂದೆ ತಡಿ ಒಂದು ನಿಮಿಷ. ಯಾಕೆ ನಮ್ಮ ಹುಡುಗ ಇಷ್ಟೊತ್ತು ಮಾಡ್ತಿದ್ದಾನೆ? ನೋಡೋಣ, ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ಬರ್ಬೋದು. ಎಷ್ಟೊತ್ತಾಯ್ತು ನಾನು ಇವನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅನ್ನೋದು ಸ್ವಲ್ಪನೂ ಬೇಡವಾ ಅವನಿಗೆ? ಬರಲಿ ಇವತ್ತು. ಓಹ್, ಬುಲೆಟ್ ಸೌಂಡ್ ಕೇಳಿಸ್ತಾ ಇದೆ. ನಮ್ಮ ಹುಡುಗ ಬಂದ ಅನ್ಸುತ್ತೆ, ನೋಡೋಣ. ಸ್ವಲ್ಪ ಲೇಟ್ ಆಯಿತು. ಎಷ್ಟೊತ್ತು ಬರೋಕ್ಕೆ? ನಾನು ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಗೊತ್ತಾ? ಸಾರಿ ಸ್ವಲ್ಪ ಲೇಟ್ ಆಯಿತು. ಏನು ಸಾರಿ? ನಡಿ ಹೋಗೋಣ. ಈ ಸರಿ ಎಲ್ಲಿಗೆ ಹೋಗ್ಬೇಕು? ನೀನು ನಡಿ, ಹೇಳ್ತೀನಿ ಹೋಗ್ತಾ ಹೋಗ್ತಾ. ಗಾಡಿ ತಿರುಗಿಸ್ಕೋ. ಇನ್ನು ಎಲ್ಲಿಗೆ ಹೋಗ್ಬೇಕು? ಇಲ್ಲಿ ಸ್ಟಾಪ್ ಮಾಡು. ಇದೇನಾ? ಹಾಂ, ಇನ್ನು ಎಲ್ಲಿಗೆ ಹೋಗ್ಬೇಕು? ನಾನು ವಾಪಸ್ ಎಲ್ಕಿಂದ ಕರ್ಕೊಂಬಂದು ಅಲ್ಲೇ ಬಿಡು. ಅಲ್ಲೇ ಬಿಡ್ಬೇಕಾ? ಹಾಂ. ಮತ್ತೆಲ್ಲ ಹೋಗ್ತಾ ಇದ್ದಾರೆ ಅಂತ ಹೇಳ್ದೆ. ಎಲ್ಲೂ ಇಲ್ಲ, ಹಾಂ. ನಿನ್ನ ನೋಡ್ಬೇಕನ್ನಿಸ್ತು, ಅದಕ್ಕೆ ಕರ್ತೆ. ನನ್ನ ನೋಡ್ಬೇಕಾ? ಹಾಂ. ಏಕೆ? ನೀನು ಅಲ್ಲೇ ಬಿಡು, ವಾಪಸ್ಸು ಹೇಳ್ತೀನಿ ಆಮೇಲೆ. ಅದು ಸರಿ, ಯಾಕೆ ನೋಡ್ಬೇಕು ಅನ್ನಿಸ್ ನಿಂಗೆ? ಇವಾಗ ಹೇಳಲ್ಲ, ಇನ್ನೊಂದ್ಸತಿ ಸಿಗ್ತಾ ಹೇಳ್ತೀನಿ. ಬಾಯ್. ಇವಳು ಯಾಕೆ ಕೇಳದೆ ಹೋದ್ಲು? ಒಳ್ಳೆ ಹುಚ್ಚಿ ಸಾವಾಸ ಆಯ್ತಪ್ಪ. ನೋಡೋಣ, ನೆಕ್ಸ್ಟ್ ಟೈಮ್ ಸಿಕ್ತಾಗ ಹೇಳ್ತೀನಿ ಅಂತ ಹೇಳಿದಾಗ ಏನು ಹೇಳ್ತಾರೆ ಕಾಯನ. ಹಲೋ ಸೂರ್ಯ, ಎಲ್ಲಿದೆಯಾ? ಬರ್ತಾ ಇದೆಯಾ? ಸರಿ ಬೇಗ ಬಾ. ಹಾಂ, ಏನು ಮಚ್ಚ ಸಡನ್ನ ಬಂದುಬಿಟ್ಟಿದ್ಯಾ? ಏನಂದ್ರೆ ನಿಮ್ಮ ಹುಡುಗಿ ಮತ್ತೊಂದು ಸಾರಿ ಸಿಕ್ಕಿದಾಗ ಹೇಳ್ತೀನಿ ಅಂತ ಮಚ್ಚ. ಹೌದಾ? ನೋಡ ಮಚ್ಚ, ಪದೇ ಕಾಲ್ ಮಾಡ್ತಾಳು ಅಂದರೆ ನೀನು ಖಂಡಿತ ಲವ್ ಮಾಡ್ತಾ ಇದ್ದಾಳು. ಅರ್ಥ ಮಾಡ್ಕೊಳ್ಳೋ ಮಚ್ಚ, ಅವಳು ನೀನು ಲವ್ ಮಾಡ್ತಾ ಇದ್ದಾಳೆ ಅಂತ. ಅದೇ ಮಚ್ಚ, ನನಗೂ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ. ಓಹೋ, ಸಖತ್ ಕಿಲಾಡಿದೆ. ಸ್ಟಾರ್ಟ್ ಮಾಡೋಗೋಣ. ಏನು ಕಿಲಾಡಿ ಏನಿಲ್ಲ ಮಚ್ಚ. ಸೂರ್ಯ ನಾನು ಲವ್ ಮಾಡ್ತಿದ್ದಾನೆ ಇಲ್ವಾ? ತಿಳ್ಕೊಬೇಕಲ್ವಾ? ಪಲ್ಲವಿ ಅಣ್ಣ, ಏನು ಮಾಡ್ತಾ ಇದ್ದೀಯಾ? ಏನೂ ಇಲ್ಲ ಅಣ್ಣ. ಹ್ಯಾಪಿ ಬರ್ಡೇ ಪಲ್ಲವಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಯಾವಾಗಲೂ ನಗನಾಗ್ತಾ ಇರು ಪಲ್ಲವಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಗನಾಗ್ತಾ ಇರು ಪಲ್ಲವಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು.
ಅಯ್ಯೋ ಅಣ್ಣ ಬಂದಿದ್ದು ಗಡಿಬೇಡಿಲಿ ಮೊಬೈಲೇ ಬಿಸಾಕ್ಬಿಟ್ಟೆ. ಸೂರ್ಯ ನನ್ನ ಲವ್ ಮಾಡ್ತಾ ಇದ್ದಾನಾ ಇಲ್ವಾ ತಿಳ್ಕೊಬೇಕಲ್ವ ಈಗ ನಾನು. ಓಕೆ ಸರಿ, ಕಾಲ್ ಮಾಡಕ್ಕೆ ಬರೋಕ್ಕೆ ಹೇಳೋಣ. ರಿಸೀವ್ ಮಾಡು. ಅಯ್ಯೋ ಪಾಪ ಏನೋ ಬ್ಯುಸಿ ಇದ್ದಾನೆ ಅನ್ಸುತ್ತೆ, ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ. ಬೇಡ ಅಥವಾ ಡೈರೆಕ್ಟಾಗಿ ಪ್ರಪೋಸ್ ಮಾಡಲಾ? ಪೆದ್ದು ಬೇಡ ಕಣೆ, ಫಸ್ಟ್ ಅವ್ನ ಮನಸ್ಸಲ್ಲಿ ಏನಿದೆ ತಿಳ್ಕೊಳ್ಳೋಣ. ಅಯ್ಯೋ ತಿಳ್ಕೊಂಡು ಕುಂದ್ರಕ್ಕೆಲ್ಲ ಟೈಮ್ ಇಲ್ಲ, ನಾನೇ ಕಾಲ್ ಮಾಡಿಬಿಟ್ಟು ಪ್ರಪೋಸ್ ಮಾಡ್ತೀನಿ. ಬೇಡ, ಅವನ್ನೇ ಕರೆಸ್ತೀನಿ, ಕಾಲ್ ಮಾಡ್ತೀನಿ. ಹಲೋ ಸರ್, ಎಲ್ಲಿದೆಯಾ? ಏನಿಲ್ಲ, ನಿನ್ನ ಜೊತೆ ಏನೋ ಅರ್ಜೆಂಟಾಗಿ ಮಾತಾಡಬೇಕಾಗಿತ್ತು. ಇಲ್ಲ ಕಾಲಲ್ಲೆಲ್ಲ ಮಾತಾಡೋಕ್ಕಾಗಲ್ಲ, ನೀನು ಡೈರೆಕ್ಟಾಗೆ ಬಾ ಹೇಳ್ತೀನಿ. ಆ್ಯಸ್ ಯೂಶುವಲ್ ಸೇಮ್ ಪ್ಲೇಸ್, ವೆಯ್ಟ್ ಮಾಡ್ತಾ ಇರ್ತೀನಿ. ಓಕೆ ಬಾಯ್. ಎಸ್, ಬರ್ತೀನಿ ಅಂತ ಹೇಳಿದ್ದಾನೆ. ಬೇಗ ಎದ್ದು ರೆಡಿ ಆಗಿಬಿಡೋಣ. ಡ್ರೆಸ್ ಚೇಂಜ್ ಮಾಡಲಾ ಬೇಡವಾ? ಬೇಡ ಕಣೆ ಬರ್ಡೇ ಗರ್ಲ್, ಆ ಡ್ರೆಸ್ಗಿಂತ ಈ ಡ್ರೆಸ್ ಕ್ಯೂಟ್ ಆಗಿದೆ. ನಿಮ್ಮ ಹುಡುಗ ಟೋಟಲಿ ಕಳೆದೋಗ್ಬಿಡ್ತಾನೆ. ಪಾಪ ನಮ್ಮ ಹುಡುಗ ನನಗೋಸ್ಕರ ಕಾಯ್ತಾ ಇರ್ತಾನೆ ಅನ್ಸುತ್ತೆ. ಬೇಗ ಹೋಗ್ತೀನಿ. ಇಲ್ಲ ಮಚ್ಚ, ಆಗಲ್ಲ, ನಾನು ಹೇಳಿದ್ ಕೇಳಿಸ್ಕೊ. ಅವ್ರಿಗೆ ಹೇಳು ಅಷ್ಟರಲ್ಲೆಲ್ಲ ಮಾಡಿಕೊಡೋಕ್ಕಾಗಲ್ಲ ಅಂತ. ಗೊತ್ತಲ್ವ ಹೆಂಗಿದೆ ಅಂತ. ಇಲ್ಲ ಮಚ್ಚ, 50,000 ಅಂದರೆ ಆಗಲ್ಲ. ಯಾಕಂದ್ರೆ ನಾನು ಮಾಡೋ ವರ್ಕ್ ನಿಮ್ಗೆ. ಅಯ್ಯೋ ನಮ್ಮ ಹುಡ್ಗಂಗೆ ಬರೋಕ್ಕೆ ಹೇಳಿದ್ದೆ, ಬಂದಿದ್ದಾನೋ ಏನೋ ಗೊತ್ತಿಲ್ಲ, ನೋಡೋಣ. ವಾಟ್ ಎ ಸರ್ಪ್ರೈಸ್! ಏನಿ ಪಲ್ಲವಿ, ಯಾವಾಗಲೂ ನೀನು ವೆಯ್ಟ್ ಮಾಡ್ತಾ ಇದ್ದೆ, ಇವತ್ತೇನೋ ನಿಮ್ಮ ಹುಡುಗನೇ ನಿನಗೋಸ್ಕರ ವೆಯ್ಟ್ ಮಾಡ್ತಿದ್ದಾನೆ. ಓಕೆ, ಹೆದರ್ಕೋಬೇಡ, ಬೇಗ ಇರೋ ಮ್ಯಾಟ್ರನ್ನ ಹೇಳ್ಬಿಡು. ಓಕೆ? ಇಲ್ಲ ಮಚ್ಚ, ಅಷ್ಟೆಲ್ಲ ಆಗಲ್ಲ. ನಾನು ಒಂದು ಅರ್ಜೆಂಟ್ ಮೀಟಿಂಗ್ ಅಟೆಂಡ್ ಆಗಬೇಕು, ಆಮೇಲೆ ಕಾಲ್ ಮಾಡ್ತೀನಿ ಇರು ನಿಮಗೆ. ಸರಿ ಬಾಯ್. ಬೇಗ ಬಂದುಬಿಟ್ಟಿದ್ದಾನೆ ನಮಗೆ. ಹಾಯ್. ಏನಕ್ಕೆ ಬಂದಿದ್ದು? ಸುಮ್ಮನೆ. ಯಾಕೆ ಬರ್ತಿರ್ಲಿಲ್ವಾ? ಇಲ್ಲ, ಅದು ಸರಿ, ಚೇಂಜ್ ಮಾಡಿದೆ ಡ್ರೆಸ್. ಯಾಕೋ ಡ್ರೆಸ್ ತುಂಬ ಇರಿಟೇಟ್ ಆಗ್ತಾ ಇತ್ತು. ಯಾಕೆ ಈ ಡ್ರೆಸ್ ಚೆನ್ನಾಗಿಲ್ವಾ? ಇಲ್ಲ, ಚೆನ್ನಾಗಿದೆ. ಮತ್ತೆ ಇಲ್ಲ, ಕೇಳಿದೆ ಡ್ರೆಸ್ ಚೇಂಜ್ ಮಾಡಿದ್ರಲ್ಲ ಅದಕ್ಕೆ. ಓಕೆ, ಏನು ಮಾಡಲಿ? ಅದು ಸರಿ, ಕಾಲಲ್ಲಿ ಯಾರಿದ್ರು? ನನ್ನ ಫ್ರೆಂಡು. ಗರ್ಲ್ ಫ್ರೆಂಡಾ? ಅಲ್ಲ, ಹುಡುಗ, ನನ್ನ ಫ್ರೆಂಡು. ಕಳ್ಳ, ನಿಜ ಹೇಳು. ನಿಜ ಹೇಳ್ತಾರೆ, ನನ್ನ ಫ್ರೆಂಡ್ ಕಾಲ್ ಮಾಡಿದ್ದು. ಏನೋ ಮೀಟಿಂಗ್ ಇತ್ತು, ಅರ್ಜೆಂಟ್ ಬಿಸ್ನೆಸ್ ಇದ್ದು. ತುಂಬ ಅರ್ಜೆಂಟಲ್ಲಿ ಬಂದ್ರಿ ಅನ್ಸುತ್ತೆ. ಇಲ್ಲ, ಬಾ ಅಂತ ಹೇಳಿದ್ರಲ್ಲ, ಸೊ ಅದಕ್ಕೆ. ಓಕೆ, ಅದು ಸರಿ, ಯಾಕೆ ಬಂದಿದ್ದು? ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹೇಳು, ಕಾಯ್ತಾ ಇದ್ದೀನಿ. ಅದು ಏನು ಮಾಡೋದು, ಹೇಳ ಬೇಡವಾ? ಅದು ಅಯ್ಯೋ ಏನು ಮಾಡಲಿ, ಭಯ ಆಗ್ತಿದೆ. ಪರವಾಗಿಲ್ಲ, ಹೇಳ್ಬಿಡ್ತೀನಿ. ಅದು ಆ್ಯಕ್ಚುಲಿ ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ಐ ಲವ್ ಯು. ಥ್ಯಾಂಕ್ ಯು. ಬಟ್ ಏನು? ಆಲ್ರೆಡಿ ನಾನೊಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ. ಅವಳು ಕೂಡ ನನ್ನ ತುಂಬ ಇಷ್ಟಪಡ್ತಾ ಇದ್ದಾಳೆ. ಯಾರು ಅವಳು? ನನಗಿಂತ ಚೆನ್ನಾಗಿದ್ದಾಳ ನೋಡೋಕ್ಕೆ? ಅವಳು ನನ್ನ ಮನಸ್ಸಿನ ದೇವತೆ. ಯಾರಪ್ಪ ಲಕ್ಕಿ ಗರ್ಲ್? ನಾವು ನೋಡ್ಬೋದಾ? ಅಫ್ಕೋರ್ಸ್, ತೋರಿಸ್ತೀನಿ. ಯಾವಾಗ? ನಾಳೆ ಶಾರ್ಪ್ 10 ಗಂಟೆಗೆ. ಎಲ್ಲಿ? ಸೇಮ್ ಪ್ಲೇಸಿಗೆ ಬಾ, ಕರ್ಕೊಂಡು ಹೋಗ್ತೀನಿ. ಓಕೆ, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ನಾಳೆ ತೋರಿಸ್ತೀನಿ ನಮ್ಮ ಹುಡುಗಿ ಯಾರು ಅಂತ. ನಾನು ಇಷ್ಟು ಇಷ್ಟಪಟ್ಟು ಪ್ರಪೋಸ್ ಮಾಡ್ತೀನಿ.